ಬಿಗ್ ಬಾಸ್ ಇತಿಹಾಸದಲ್ಲಿ ದಾಖಲೆ ಬರೆದ ಗಿಲ್ಲಿ ನಟ ಮಾತಿನ ಮಲ್ಲನಿಂದ ಸಾಲು ಸಾಲು ರೆಕಾರ್ಡ್ ಅನ್ನ ಮಾಡಲಾಗ್ತದೆ. ಬಿಗ್ ಬಾಸ್ ಇತಿಹಾಸದಲ್ಲಿ ಗಿಲ್ಲಿ ನಟ ದಾಖಲೆಯನ್ನ ಬರೆದಿದ್ದಾರೆ, ತಮ್ಮದೇ ಆದಂತಹ ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಮಾತಿನ ಮಲ್ಲನಿಂದ ಸಾಲು ಸಾಲು ರೆಕಾರ್ಡ್ಗಳನ್ನ ಮಾಡಲಾಗ್ತಿದೆ. ಯಾರಿಗೂ ಸಹ ಇಲ್ಲದ ಅತಿ ದೊಡ್ಡ ಫ್ಯಾನ್ ಬೇಸ್ ಗಿಲ್ಲಿಗಿದೆ. ಫ್ಯಾನ್ಸ್ಗಳಿಂದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಿಲ್ಲಿ ಪ್ರಚಾರ ನಡೀತಾ ಇದೆ. ಸ್ಪರ್ಧಿಗಳಿಗೆ ಯಾವ ರಾಜಕಾರಣಿಯೂ ಬೆಂಬಲಿಸಿಲ್ಲ, ಆದರೆ ಮಂಡ್ಯ ರಾಜಕಾರಣಿಗಳಿಂದ ಗಿಲ್ಲಿಗೆ ಬೆಂಬಲ ಸಿಕ್ಕಿದೆ. ಇನ್ನು ಗಿಲ್ಲಿಗೆ ಮತ ಹಾಕುವಂತೆ ಶಾಸಕರೇ ಈಗ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಫಾಲೋವರ್ಸ್. ಇನ್ಸ್ಟಾದಲ್ಲಿ ಗಿಲ್ಲಿ ನಟನಿಗೆ 14 ಲಕ್ಷ ಫಾಲೋವರ್ಸ್. ಹಳೆ ಸ್ಪರ್ಧಿಗಳಿಗೂ ಇಷ್ಟು ಫಾಲೋವರ್ಸ್ ಇಲ್ಲ, ಅಷ್ಟರ ಮಟ್ಟಿಗೆ ಫಾಲೋವರ್ಸ್ ಇದ್ದಾರೆ. ಬಿಗ್ ಬಾಸ್ ಆರಂಭದಿಂದಲೂ ಗಿಲ್ಲಿ ಬಗ್ಗೆ ಬಹಳ ಕ್ರೇಜ್ ಇದೆ. ಹಳ್ಳಿಯಿಂದ ದಿಲ್ಲಿ, ವಿದೇಶಗಳಲ್ಲೂ ಗಿಲ್ಲಿ ಫ್ಯಾನ್ಸ್ ಇದ್ದಾರೆ. ಕಾಮಿಡಿಯಿಂದಲೇ ಫ್ಯಾನ್ಸ್ಗಳ ಮನ ಗೆದ್ದ ಪಳಾರ್. ಬಿಗ್ ಬಾಸ್ ಇತಿಹಾಸದಲ್ಲಿ ದಾಖಲೆಯನ್ನ ಬರೆದಿದ್ದಾರೆ ಗಿಲ್ಲಿ ನಟ. ಮಾತಿನ ಮಲ್ಲ, ಡೈಲಾಗ್ ಕಿಂಗ್ ನಿಂದ ಸಾಲು ಸಾಲು ರೆಕಾರ್ಡ್ಗಳು ಮಾಡಲಾಗ್ತಿದೆ. ಯಾರಿಗೂ ಸಹ ಇಲ್ಲದ ಅತಿ ದೊಡ್ಡ ಫ್ಯಾನ್ ಬೇಸ್ ಇದೆ. ಫ್ಯಾನ್ಸ್ಗಳಿಂದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಿಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸ್ಪರ್ಧಿಗಳಿಗೆ ಯಾವ ರಾಜಕಾರಣಿಯೂ ಕೂಡ ಬೆಂಬಲಿಸಿಲ್ಲ, ಆದ್ರೆ ಮಂಡ್ಯ ರಾಜಕಾರಣಿಗಳಿಂದ ಗಿಲ್ಲಿಗೆ ಬೆಂಬಲ ಕೂಡ ಸಿಕ್ಕಿದೆ. ಗಿಲ್ಲಿಗೆ ಮತ ಹಾಕುವಂತೆ ಶಾಸಕರ ಕ್ಯಾಂಪೇನ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಅತಿ ದೊಡ್ಡ ಫ್ಯಾನ್ಸ್ ಫಾಲೋಯಿಂಗ್ ಅನ್ನ ಹೊಂದಿದ್ದಾರೆ ಗಿಲ್ಲಿ ನಟ. ಇನ್ನು ಬಿಗ್ ಬಾಸ್ ಪ್ರಾರಂಭ ಆದಾಗಿನಿಂದ ಅಂದ್ರೆ ಬಿಗ್ ಬಾಸ್ಗೆ ಅತಿ ದೊಡ್ಡ ಒಂದು ಫ್ಯಾನ್ ಬೇಸ್ ಇದೆ. ಕೇವಲ ಒಂದು ರಿಯಾಲಿಟಿ ಶೋಗೆ ಅಷ್ಟರ ಮಟ್ಟಿಗೆ ಫ್ಯಾನ್ ಬೇಸ್ ಇದೆ. ಈಗ ಸದ್ಯಕ್ಕೆ ಗಿಲ್ಲಿ ಫ್ಯಾನ್ ಬೇಸ್ ಅನ್ನು ಕೂಡ ಗಮನಿಸ್ತಾ ಹೋದ್ರೆ, ಹಿಂದೆ ಯಾರೆಲ್ಲ ಸ್ಪರ್ಧಿಗಳಿದ್ರು ಅವರಿಗೆಲ್ಲ ಹೋಲಿಕೆ ಮಾಡ್ತಾ ಹೋದ್ರೆ ಗಿಲ್ಲಿಗೆ ಅತಿ ದೊಡ್ಡ ಫ್ಯಾನ್ ಬೇಸ್ ಇದೆ. ಇನ್ನು ಮುಖ್ಯವಾಗಿ ಒಂದು ಬಿಗ್ ಬಾಸ್ ಸೀಸನ್ 12 ಪ್ರಾರಂಭದಿಂದಲೂ ಕೂಡ ಗಿಲ್ಲಿಯನ್ನ ಬಹಳ ಜನ ಇಷ್ಟಪಡ್ತಾ ಇದ್ದಾರೆ. ಅವರ ಹಾಸ್ಯ ಪ್ರವೃತ್ತಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಗಿಲ್ಲಿಗೋಸ್ಕರನೇ ಎಷ್ಟೋ ಜನ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದ್ರೂ ಬಿಗ್ ಬಾಸ್ಗೆ ಅತಿ ದೊಡ್ಡ ಒಂದು ಫ್ಯಾನ್ ಬೇಸ್ ಮೊದಲಿನಿಂದಲೂ ಕೂಡ ಇದೆ. ಆದ್ರೆ 1% ಅಥವಾ ಒಂದು ಸ್ವಲ್ಪ ಪರ್ಸೆಂಟ್ ಗಿಲ್ಲಿಯಿಂದಲೂ ಕೂಡ ಈಗ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ನೋಡ್ತಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಆ ಒಂದು ಫ್ಯಾನ್ಸ್ ಮೀಟ್ ಅನ್ನ ಮಾಡಿದಂತಹ ಸಂದರ್ಭ ಕೂಡ ನೀವು ಗಮನಿಸಬಹುದು, ಎಷ್ಟು ಫ್ಯಾನ್ಸ್ಗಳು ಕೂಗ್ತಾ ಇದ್ರು, ಕಿರ್ಚಾಡ್ತಾ ಇದ್ರು, ಗಿಲ್ಲಿಗೆ ಯಾವ ರೀತಿ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿದ್ರು ಅಂತ. ಇನ್ನು ಮುಖ್ಯವಾಗಿ ಟ್ಯಾಟೋ ಕೂಡ ಹಾಕೊಂಡು ಬಂದಿದ್ರು ಒಬ್ರು ಅಭಿಮಾನಿ. ಆ ಒಂದು ಸಂದರ್ಭದಲ್ಲಂತೂ ಗಿಲ್ಲಿ ಹೇಳ್ತಾ ಇದ್ರು, ನನಗೆ ಮಾತೇ ಬರ್ತಾ ಇಲ್ಲ, ನೀವು ಈ ರೀತಿ ಟ್ಯಾಟೋ ಹಾಕೊಂಡು ಬಂದಿರೋದು ನೋಡಿದ್ರೆ ನಾನು ತುಂಬಾ ಭಾವುಕನಾಗ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರು. ಜೊತೆಗೆ ಅವ್ರನ್ನ ಮಾತನಾಡಿಸಿದ್ರು, ಯಾವ ಊರು ಎಲ್ಲವನ್ನು ಕೂಡ ಕೇಳಿದ್ರು. ಜೊತೆಗೆ ಮಳವಳ್ಳಿ ಅಂತ ಹೇಳಿದಾಗಂತೂ ಬಹಳ ಖುಷಿ ಆಯಿತು ಗಿಲ್ಲಿ ನಟನಿಗೆ. ಇನ್ನು ಹೊರಗಡೆ ಈಗ ನೀವು ಗಮನಿಸಬಹುದು, ಸೋಷಿಯಲ್ ಮೀಡಿಯಾ ಇನ್ಸ್ಟಾ ಖಾತೆ ಏನಿದೆ ಅಲ್ಲಿ ಗಿಲ್ಲಿ ಫಾಲೋವರ್ಸ್ ಅಂತೂ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ಅಪಾರವಾದಂತಹ ಅಭಿಮಾನಿಗಳನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಗಿಲ್ಲಿ ನಟ. ಜೊತೆಗೆ ಈ ಒಂದು ಸ್ಪರ್ಧಿಗಳ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಯಾವುದೇ ಒಂದು ನೀವು ಸೀಸನ್ ಅನ್ನ ಗಮನಿಸಬಹುದು, ರಾಜಕಾರಣಿಗಳು ಯಾರು ಕೂಡ ಬಹಿರಂಗವಾಗಿ ನನಗೆ ಈ ಸ್ಪರ್ಧಿ ಇಷ್ಟ ಆಗ್ತಾರೆ, ನಾನು ಈ ಒಂದು ಸ್ಪರ್ಧೆಗೆ ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಮಂಡ್ಯದಿಂದಲೂ ಕೂಡ ಈಗ ರಾಜಕಾರಣಿಗಳು ಸಪೋರ್ಟ್ ಮಾಡಲಿಕ್ಕೆ ನಿಂತಿದ್ದಾರೆ. ಸ್ಪರ್ಧಿಗಳಿಗೆ ಇದುವರೆಗೂ ಯಾವ ರಾಜಕಾರಣಿಯ ಬೆಂಬಲ ಕೂಡ ಸಿಕ್ಕಿರಲಿಲ್ಲ. ಆದ್ರೆ ಈಗ ಮಂಡ್ಯ ಶಾಸಕರ ಬೆಂಬಲ ಈಗ ಗಿಲ್ಲಿ ಸಿಕ್ಕಿದೆ. ಗಿಲ್ಲಿಯ ಪರವಾಗಿ ಅಭಿಮಾನಿಗಳು ಒಂದ್ ಕಡೆ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಗಿಲ್ಲಿಯನ್ನ ಗೆಲ್ಲಿಸಬೇಕು ಅಂತ ಕೆಲವೊಂದಿಷ್ಟು ಜನ ಪಾದಯಾತ್ರೆ ಕೂಡ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಇಷ್ಟರ ಮಟ್ಟಿಗೆ ಅಭಿಮಾನಿಗಳ ಕ್ರೇಜ್ ಇದೆ. ಈಗ ಮಂಡ್ಯ ರಾಜಕಾರಣಿಗಳು ಅಂದ್ರೆ ಶಾಸಕರು ಕೂಡ ಈಗ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಗಿಲ್ಲಿಗೆ ಮತ ಹಾಕಿ ಹಳ್ಳಿ ಪ್ರತಿಭೆ ಗೆಲುವನ್ನ ಸಾಧಿಸ್ಲಿ, ಹಳ್ಳಿ ಪ್ರತಿಭೆಯ ಕೈ ಹಿಡೀರಿ ನೀವು ಅಂತ ಈಗ ಸದ್ಯಕ್ಕೆ ಕ್ಯಾಂಪೇನ್ ಅನ್ನು ಕೂಡ ಮಾಡ್ತಿದ್ದಾರೆ.